ಕವನವು ಆರಂಭವಾಗುವುದೇ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ರೋಮಾಂಚನಕಾರಿ ಪ್ರಶ್ನೆಯೊಂದಿಗೆ. ಈ ಕಾಲದ ಹಕ್ಕಿಯ ರೆಕ್ಕೆಗಳು ಮತ್ತು ಗರಿಗಳು ಸಾಮಾನ್ಯವಾದವುಗಳಲ್ಲ. ಹಕ್ಕಿಯ ಹಿಂಬದಿಯ ಪುಚ್ಛವು ಬಾಲ, ಕತ್ತಲು ಮತ್ತು ಬೆಳಕಿನಿಂದ ಕೂಡಿದೆ. ಕಪ್ಪು ಬಣ್ಣವು ರಾತ್ರಿಯನ್ನು ಮತ್ತು ಬಿಳಿ ಬಣ್ಣವು ಹಗಲನ್ನು ಸೂಚಿಸುತ್ತದೆ. ಹಕ್ಕಿಯ ರೆಕ್ಕೆಯ ಮೇಲಿರುವ ಬಿಳಿ ಮತ್ತು ಹೊಳೆಯುವ ಗರಿಗಳು ಸದಾ ಜೀವಂತವಾಗಿರುವ ವರ್ತಮಾನ ಕಾಲವನ್ನು ಪ್ರತಿನಿಧಿಸುತ್ತವೆ. ಹಕ್ಕಿಯ ಎರಡು ರೆಕ್ಕೆಗಳು ಕೆಂಪು ಮತ್ತು ಬಂಗಾರದ, ಕೆನ್ನನ ಮತ್ತು ಹೊನ್ನಿನ ಬಣ್ಣಗಳಿಂದ ಹೊಳೆಯುತ್ತಿವೆ. ಇದು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದ ಆಕಾಶದ ರಂಗುಗಳನ್ನು ನೆನಪಿಸುತ್ತದೆ. ಕಾಲದ ಹಕ್ಕಿಯ ಹಾರಾಟದ ವಿಸ್ತಾರವು ಇಡೀ ಬ್ರಹ್ಮಾಂಡಕ್ಕೆ ಹರಡಿಕೊಂಡಿದೆ. ಅದು ಕೇವಲ ಭೂಮಿಗೆ ಸೀಮಿತವಾಗಿಲ್ಲ. ಗ್ರಹ ತಾರೆಗಳ ಮಂಡಲ. ಈ ಹಕ್ಕಿಯು ಹಾರುತ್ತಾ ಸೂರ್ಯ, ಚಂದ್ರ ಹಾಗೂ ನಕ್ಷತ್ರಗಳ ಮಂಡಲಗಳನ್ನು ದಾಟಿ ಮುನ್ನಡೆಯುತ್ತದೆ. ಆಕಾಶದ ವಿಸ್ತಾರ. ಆಕಾಶವೇ ಹಕ್ಕಿಗೆ ಹಾರಲು ಇರುವ ಮುಕ್ತ ರಂಗಮಂಟಪ. ಅದು ದಿಗಂತದ ಎಲ್ಲೆಗಳನ್ನು ಮೀರಿ ಹಾರುತ್ತದೆ. ಸ್ಥಳೀಯ ಮತ್ತು ಜಾಗತಿಕ ವ್ಯಾಪ್ತಿ. ಹಕ್ಕಿಯು ಹಾರುವಾಗ ಬೆಟ್ಟಗುಡ್ಡಗಳು, ನದಿ ಸಮುದ್ರಗಳು ಹಾಗೂ ಇಡೀ ಜಗತ್ತನ್ನೇ ತನ್ನ ರೆಕ್ಕೆಗಳ ಕೆಳಗೆ ಆವರಿಸಿಕೊಳ್ಳುತ್ತದೆ. ಕಾಲದ ವೇಗದ ಮುಂದೆ ಈ ಪ್ರಕೃತಿಯ ಎಲ್ಲ ಭೌಗೋಳಿಕ ಗಡಿಗಳು ನಗಣ್ಯವಾಗುತ್ತವೆ. 3. ಇತಿಹಾಸ ಮತ್ತು ಸಾಮ್ರಾಜ್ಯಗಳ ಕಾಲ ಉರುಳಿದಂತೆ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಎಂಬುದನ್ನು ಬೇಂದ್ರೆಯವರು ರಾಜಕೀಯ ಮತ್ತು ಇತಿಹಾಸದ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ವಿವರಿಸಿದ್ದಾರೆ. ಕಾಲದ ಪ್ರಭಾವದ ಮುಖ್ಯಾಂಶಗಳು ವಿವರಣೆ. ಸಾಮ್ರಾಜ್ಯಗಳ ಏಳು ಬೀಳು. ಇತಿಹಾಸದಲ್ಲಿ ದೊಡ್ಡ ದೊಡ್ಡ ರಾಜರು, ಮಹಾರಾಜರು ಆಳ್ವಿಕೆ ನಡೆಸಿದರು. ಆದರೆ ಕಾಲದ ಹಕ್ಕಿ ಹಾರಿದಂತೆ ಆ ಎಲ್ಲ ಸಾಮ್ರಾಜ್ಯಗಳು ಧೂಳೀಪಟವಾದವು. ಕಿರೀಟಗಳ ಪತನಯಂತಹ ಶಕ್ತಿಶಾಲಿ ರಾಜರ ವೈಭವ ಮತ್ತು ಅವರ ಚಿನ್ನದ ಕಿರೀಟಗಳು ಸಹ ಕಾಲದ ಹೊಡೆತಕ್ಕೆ ಸಿಲುಕಿ ಮಣ್ಣಿನಲ್ಲಿ ಲೀನವಾದವು. ಹೊಸ ಯುಗದ ಆರಂಭ. ಹಳೆಯ ರಾಜಪ್ರಭುತ್ವಗಳು ಮುಳುಗಿ ಪ್ರಜಾಪ್ರಭುತ್ವ ಅಥವಾ ಹೊಸ ವ್ಯವಸ್ಥೆಗಳು ಹುಟ್ಟಿಕೊಳ್ಳಲು ಈ ಕಾಲದ ಚಲನೆಯೇ ಕಾರಣ. 4. ಪ್ರಕೃತಿ ಮತ್ತು ಮಾನವ ಸಂಸ್ಕೃತಿಯ. ಕಾಲದ ಹಕ್ಕಿಯ ಹಾರಾಟವು ಕೇವಲ ವಿನಾಶವನ್ನು ಮಾತ್ರ ತರುವುದಿಲ್ಲ, ಅದು ಸೃಷ್ಟಿ ಮತ್ತು ವಿಕಾಸದ ಸಂಕೇತವೂ ಆಗಿದೆ. ಋತುಮಾನಗಳ ಬದಲಾವಣೆ. ಹಕ್ಕಿ ಹಾರಿದಂತೆಲ್ಲ ಭೂಮಿಯ ಮೇಲೆ ವಸಂತ, ಶರತ್ ಮುಂತಾದ ಋತುಗಳು ಬಂದು ಹೋಗುತ್ತವೆ. ಗಿಡಮರಗಳು ಚಿಗುರುತ್ತವೆ, ಹೂ ಬಿಡುತ್ತವೆ, ನಂತರ ಎಲೆ ಉದುರಿಸುತ್ತವೆ. ಯುಗಗಳ ಪರಿವರ್ತನೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳು ಉರುಳಿ ಈಗ ಕಲಿಯುಗ ನಡೆದಿರುವುದಕ್ಕೆ ಈ ಹಕ್ಕಿಯ ನಿರಂತರ ಹಾರಾಟವೇ ಕಾರಣ. ಮಾನವನ ವಿಕಾಸ. ಮಾನವನ ನಾಗರಿಕತೆ, ಸಂಸ್ಕೃತಿಗಳು ಬೆಳೆದು ಬಂದ ಹಾದಿಯಲ್ಲಿ ಕಾಲದ ಪಾತ್ರ ದೊಡ್ಡದು. ಹಳೆಯ ಮೂಢನಂಬಿಕೆಗಳು ಅಳಿದು ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಜನ್ಮ ತಾಳುತ್ತಿವೆ. ಕಾಲದ ಹಕ್ಕಿಯನ್ನು ಯಾರೂ ಬಂಧಿಸಲು ಸಾಧ್ಯವಿಲ್ಲ. ಅದು ಎಲ್ಲರ ಕಣ್ಣಿಗೆ ಕಾಣಿಸುವ ಹಾಗೆ ಇದ್ದರೂ ಅದರ ನಿಜವಾದ ವೇಗ ಮತ್ತು ಸ್ವರೂಪ ಅಗೋಚರವಾದದ್ದು. ಯಾರಿಗೂ ಸಿಗದ ಹಕ್ಕಿ. ಶ್ರೀಮಂತರಿಗಾಗಲಿ ಬಲಿಷ್ಠರಿಗಾಗಲಿ ಈ ಹಕ್ಕಿಯನ್ನು ತನ್ನದಾಗಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ಯಾರ ಆಜ್ಞೆಗೂ ಮಣಿಯದೆ ಸದಾ ಮುನ್ನಡೆಯುತ್ತದೆ. ಸೃಷ್ಟಿ ಮತ್ತು ಲಯದ ಒಡೆಯ. ಈ ಹಕ್ಕಿ ತನ್ನ ಹಾರಾಟದ ಮೂಲಕ ಹೊಸ ಜೀವಿಗಳಿಗೆ ಜನ್ಮ ನೀಡುತ್ತದೆ. ಸೃಷ್ಟಿ. ಅದೇ ಸಮಯದಲ್ಲಿ ಹಳೆಯದನ್ನು ಇತಿಹಾಸದ ಗರ್ಭಕ್ಕೆ ತಳ್ಳುತ್ತದೆ. ಲಯ. ಹೀಗಾಗಿ ಕಾಲವೇ ಎಲ್ಲದಕ್ಕೂ ಸರ್ವೋಚ್ಚ ನ್ಯಾಯಾಧೀಶ. ಕಾವ್ಯದ ಉಪಸಂಹಾರ ಮತ್ತು ಸಂದೇಶ. ಕೊನೆಯದಾಗಿ ಕವಿ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವನದ ಮೂಲಕ ಮಾನವಕುಲಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತಾರೆ. ಕಾಲವು ಅಮೂಲ್ಯವಾದದ್ದು ಮತ್ತು ವೇಗವಾಗಿ ಓಡಬಲ್ಲದ್ದು. ಅಹಂಕಾರದಿಂದ ಮೆರೆಯುವ ರಾಜರು, ಸಾಮ್ರಾಜ್ಯಗಳು ಕಾಲದ ಮುಂದೆ ತರಗೆಲೆಯಂತೆ ಕೊಚ್ಚಿ ಹೋಗುತ್ತವೆ. ಆದ್ದರಿಂದ ಮನುಷ್ಯನು ತನ್ನ ಅಲ್ಪಾವಧಿಯ ಜೀವನದಲ್ಲಿ ಅಹಂಕಾರವನ್ನು ತೊರೆದು ಕಾಲದ ಮಹತ್ವವನ್ನು ಅರಿತು ಸತ್ಕರ್ಮಗಳನ್ನು ಮಾಡುತ್ತಾ ಬಾಳಬೇಕು.
ನಿರಂತರವಾಗಿ ಚಲಿಸುವ ಕಾಲದೊಂದಿಗೆ ನಾವು ಕೂಡ ಸಕಾರಾತ್ಮಕವಾಗಿ ಮುನ್ನಡೆಯಬೇಕು ಎಂಬುದೇ ಈ ಅದ್ಭುತ ಕಾವ್ಯದ ಪರಮ ಸಾರಾಂಶವಾಗಿದೆ. ಇನ್ನೂ ಇದೇ ಥರ ನೋಟ್ಸ್ಗಳಿಗಾಗಿ, PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.